ದಿನಗಳಲ್ಲಿ ಅವರ ಮನೆತನದಲ್ಲಿ ಯಾರಾದರೂ ಒಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ದಿನಗಳಲ್ಲಿ ಅವರ ಮನೆತನದಲ್ಲಿ ಯಾರಾದರೂ ಒಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ನೀವೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನೋಡಬೇಕು, ಅವ್ರ ಮಾತು ಕೇಳಬೇಕು. ಅವ್ರಲಿಂದ ಮಾತ್ರ ನಮಗೆ ಸಾಮಾಜಿಕ ನ್ಯಾಯ. ಭಾಳ ಮಂದಿ ಮಂತ್ರಿಗಳು, ನಾನು 60-70 ವಯಸ್ಸಾಯಿತು, ಐವನ್ಸಾಗಿ ಓದ್ತಿದ್ದೆ. ಬೇರೆ ಮಂತ್ರಿ ಬಂದ್ರೆ 3-4 ಮಂದಿನೂ ಬರೋಂಗಿಲ್ಲ ಅರ್ಜಿ ತೊಗೊಂಡು. ಪ್ರಿಯಾಂಕ್ ಖರ್ಗೆ ಸಾಹೇಬ್ ಬರ್ತಾರಂತಂದ್ರೆ ಏರ್ಪೋರ್ಟ್ಲಿಂದನೇ ಲೈನ್ ಹತ್ತದ ಮಂದಿ. ಯಾಕಂದ್ರೆ ಅವ್ರಿಗೆ ಗೊತ್ತದ ನಮಗೆ ಪರಿಹಾರ ಸಿಗ್ತದೆ, ನಮ್ಮ ಕೆಲಸ ಮಾಡ್ತಾನೆ, ನಮ್ಗೆ ಅನ್ನ ನೀರು ಕೊಡ್ತಾನೆ, ನಮ್ಮ ಭಾವನೆ ಬಂದಿರೋ ಜನಸಂಖ್ಯೆ ಹೆಚ್ಚಿಗೆ ಬರ್ತಾರೆ. ಅವ್ರು ಇವತ್ತಿನ ತನಕ ಯಾವುದೇ ಅವಕಾಶನೇ ಸಿಕ್ಕಿಲ್ಲ, ಅವ್ರಿಗೆ ಇವತ್ತಿನ ತನಕ ಯಾವುದೇ ಅನುಕೂಲನೂ ಆಗಿಲ್ಲ. ಅದಕ್ಕಾಗಿ ಜನ ಸಾಗರೋಪಾದಿಯಲ್ಲಿ ಪ್ರಿಯಾಂಕ್ ಖರ್ಗೆ ಸರ್ ಭೇಟಿಗೆ ಬರ್ತಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮಂಥ ಬಡವರಿಗೆ ಕಣ್ಣೀರು ಬರೆಸ್ತಕ್ಕಂಥ ಕೆಲಸ ಪ್ರಿಯಾಂಕ್ ಖರ್ಗೆ ಸರ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರ ಮನೆತನದಲ್ಲಿ ಯಾರಾದರೂ ಒಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನೋಡಬೇಕು, ಅವ್ರ ಮಾತು ಕೇಳಬೇಕು. ಅವ್ರಲಿಂದ ಮಾತ್ರ ನಮಗೆ ಸಾಮಾಜಿಕ ನ್ಯಾಯ. ಭಾಳ ಮಂದಿ ಮಂತ್ರಿಗಳು, ನಾನು 60-70 ವಯಸ್ಸಾಯಿತು, ಐವನ್ಸಾಗಿ ಓದ್ತಿದ್ದೆ. ಬೇರೆ ಮಂತ್ರಿ ಬಂದ್ರೆ 3-4 ಮಂದಿನೂ ಬರೋಂಗಿಲ್ಲ ಅರ್ಜಿ ತೊಗೊಂಡು. ಪ್ರಿಯಾಂಕ್ ಖರ್ಗೆ ಸಾಹೇಬ್ ಬರ್ತಾರಂತಂದ್ರೆ ಏರ್ಪೋರ್ಟ್ಲಿಂದನೇ ಲೈನ್ ಹತ್ತದ ಮಂದಿ. ಯಾಕಂದ್ರೆ ಅವ್ರಿಗೆ ಗೊತ್ತದ ನಮಗೆ ಪರಿಹಾರ ಸಿಗ್ತದೆ, ನಮ್ಮ ಕೆಲಸ ಮಾಡ್ತಾನೆ, ನಮ್ಗೆ ಅನ್ನ ನೀರು ಕೊಡ್ತಾನೆ, ನಮ್ಮ ಭಾವನೆ ಬಂದಿರೋ ಜನಸಂಖ್ಯೆ ಹೆಚ್ಚಿಗೆ ಬರ್ತಾರೆ. ಅವ್ರು ಇವತ್ತಿನ ತನಕ ಯಾವುದೇ ಅವಕಾಶನೇ ಸಿಕ್ಕಿಲ್ಲ, ಅವ್ರಿಗೆ ಇವತ್ತಿನ ತನಕ ಯಾವುದೇ ಅನುಕೂಲನೂ ಆಗಿಲ್ಲ. ಅದಕ್ಕಾಗಿ ಜನ ಸಾಗರೋಪಾದಿಯಲ್ಲಿ ಪ್ರಿಯಾಂಕ್ ಖರ್ಗೆ ಸರ್ ಭೇಟಿಗೆ ಬರ್ತಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮಂಥ ಬಡವರಿಗೆ ಕಣ್ಣೀರು ಬರೆಸ್ತಕ್ಕಂಥ ಕೆಲಸ ಪ್ರಿಯಾಂಕ್ ಖರ್ಗೆ ಸರ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರ ಮನೆತನದಲ್ಲಿ ಯಾರಾದರೂ ಒಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ